ಕೆಲವೊಮ್ಮೆ ನಿಮಗೂ ಅನ್ಸಿರುತ್ತೆ ಅಲ್ವಾ, ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಸಾಹಸ ಮಾಡಿದರೂ ಏನೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದೆ ಎಂದು. ಸಿಂಹ ರಾಶಿಯವರೆಂದರೆ ಕಾಡಿನ ರಾಜನಿದ್ದಂತೆ. ನಿಮ್ಮ ಒಂದು ಘರ್ಜನೆಗೆ ಜಗತ್ತೇ ನಡುಗಬೇಕು. ಆದರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೆವರು ಸುರಿಸಿ ದುಡಿಯುವ ನಿಮಗೆ ದಿನದ ಕೊನೆಯಲ್ಲಿ ಸಿಗಬೇಕಾದ ಆ ನೆಮ್ಮದಿ, ಆ ಯಶಸ್ಸು ಎಲ್ಲೋ ಕಳೆದು ಹೋಗಿದೆ ಅನಿಸ್ತಿದೆಯಾ? ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ? ನಾಳೆ ನನ್ನ ಭವಿಷ್ಯ ಏನಾಗಬಹುದು ಎಂಬ ಆತಂಕ ರಾತ್ರಿಯ ನಿದ್ರೆಯನ್ನು ಕಸಿದುಕೊಳ್ಳುತ್ತಿದೆಯಾ? ಮನಸ್ಸಿನಲ್ಲಿ ನೂರಾರು ಕನಸುಗಳಿವೆ. ಸಿಂಹಾಸನ ಏರಬೇಕು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಹಂಬಲವಿದೆ. ಆದರೆ ದಾರಿ ಮಾತ್ರ ಕತ್ತಲೆಯಲ್ಲಿ ಮುಳುಗಿದಂತೆ ಕಾಣ್ತಿದೆಯಾ? ಇಂಥದ್ದೊಂದು ಸಂದಿಗ್ಧತೆಯಲ್ಲಿ ನೀವಿದ್ದರೆ ದಯವಿಟ್ಟು ಈಗ ಸ್ವಲ್ಪ ನಿರಾಳರಾಗಿ. ಏಕೆಂದರೆ ಈ ಮಾರ್ಚ್ ತಿಂಗಳು ಆಗಾಗಲ್ಲ, ಎದುರಾಗುವ ಸಮಸ್ಯೆಗಳೆಲ್ಲ ನಿಮಗೆ ಮುಂಚೆಯೇ ತಿಳಿದುಬಿಡುತ್ತದೆ. ಅದಕ್ಕೆ ಪರಿಹಾರ ಕೂಡ ನಾನಿಲ್ಲಿ ಹೇಳಿದ್ದೇನೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಸಿಂಹರಾಶಿಯವರ ಆರಾಧ್ಯ ದೈವ ಸೂರ್ಯನಾರಾಯಣನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವಿಡಿಯೋವನ್ನು ಮುಂದುವರಿಸುವ ಮುನ್ನ ನಿಮ್ಮ ಅಂದುಕೊಂಡಂತಹ ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ದೇವರ ಹೆಸರನ್ನು ಸ್ಮರಿಸುತ್ತಾ ಶುರು ಮಾಡುವ ಯಾವುದೇ ಕೆಲಸವಾದರೂ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಮಾರ್ಚ್ ತಿಂಗಳು ನಿಮಗೆ ಬಹಳ ವಿಶೇಷವಾದ ಹಾಗೂ ಮಹತ್ವದ ತಿಂಗಳಾಗಲಿದೆ. ಈ ತಿಂಗಳ ಗ್ರಹಗತಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಕರ್ಮಫಲದಾತ ಶನಿದೇವನು ನಿಮ್ಮ 7ನೇ ಮನೆಯಲ್ಲಿ ಬಲವಾಗಿ ನಿಂತಿದ್ದಾನೆ. ಇದರ ಜೊತೆಗೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹಾಗೆಯೇ ರಾಹು ಮತ್ತು ಕೇತುಗಳು ತಮ್ಮದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರಲಿದ್ದಾರೆ. ಈ ಎಲ್ಲಾ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿವೆ ಎಂಬ ಭರವಸೆಯೊಂದಿಗೆ ಮಾಹಿತಿಯನ್ನು ಆರಂಭಿಸೋಣ. ಬನ್ನಿ, ಮೊದಲು ಪ್ರತಿಯೊಬ್ಬರೂ ಅತಿ ಹೆಚ್ಚು ಯೋಚಿಸುವ ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋಣ. ಸಿಂಹರಾಶಿಯವರೇ, ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯವೇ ಶುರುವಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಇದು ನಿಜಕ್ಕೂ ಒಂದು ಸುವರ್ಣಾವಕಾಶದ ಸಮಯ. ನೀವು ಇದುವರೆಗೂ ಪಟ್ಟ ಕಷ್ಟಕ್ಕೆ ಸುರಿಸಿದ ಬೆವರಿಗೆ ತಕ್ಕ ಪ್ರತಿಫಲ ಸಿಗುವ ಲಕ್ಷಣಗಳು ದಟ್ಟವಾಗಿವೆ. ಬಹುಶಃ ನೀವು ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರೆ ಅಥವಾ ಸಂಬಳ ಏರಿಕೆಗಾಗಿ ಕಾಯುತ್ತಿದ್ದರೆ ಈ ತಿಂಗಳ ಮಧ್ಯಭಾಗದಲ್ಲಿ ಒಂದು ಸಿಹಿ ಸುದ್ದಿ ಖಂಡಿತ ನಿಮ್ಮ ಕಿವಿ ಮೇಲೆ ಬೀಳಲಿದೆ. ಆದರೆ ಇಲ್ಲಿ ನೀವು ಬಹಳ ಎಚ್ಚರದಿಂದ ಇರಬೇಕಾದ ಒಂದು ವಿಚಾರವಿದೆ. ನೀವು ಅಧಿಕಾರದ ಮೆಟ್ಟಿಲು ಹತ್ತುತ್ತಿದ್ದಂತೆ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಸಂಖ್ಯೆಯು ಹೆಚ್ಚಾಗಲಿದೆ. ನಿಮ್ಮ ಸಹೋದ್ಯೋಗಿಯೊಬ್ಬರು ನಿಮ್ಮ ಸಣ್ಣ ಸಣ್ಣ ತಪ್ಪುಗಳನ್ನು ಹುಡುಕಲು ಹದ್ದಿನಂತೆ ಕಾಯುತ್ತಿರುತ್ತಾರೆ. ಹಾಗಾಗಿ ನಿಮ್ಮ ಕೆಲಸದ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಸ್ವಂತ ವ್ಯಾಪಾರ ಮಾಡುತ್ತಿರುವವರಿಗೆ ಆರಂಭದಲ್ಲಿ ವ್ಯಾಪಾರ ಸ್ವಲ್ಪ ಮಂದಗತಿಯಲ್ಲಿ ಸಾಗಬಹುದು. ಆದರೆ ಧೃತಿಗೆಡಬೇಡಿ, 3ನೇ ವಾರದ ನಂತರ ಭರ್ಜರಿ ಏರಿಕೆ ಕಾಣಲಿದೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ಹಣದ ಹರಿವು ಚೆನ್ನಾಗಿರುತ್ತದೆ. ಹಿಂದೊಮ್ಮೆ ನೀವು ಯಾರಿಗೂ ಕೊಟ್ಟಿದ್ದ ಸಾಲದ ಹಣ ಬರುವುದೇ ಇಲ್ಲ ಎಂದು ಕೈಬಿಟ್ಟಿದ್ದರೆ ಆ ಹಣ ಈ ತಿಂಗಳು ಅನಿರೀಕ್ಷಿತವಾಗಿ ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಎಲ್ಲಿ ಖರ್ಚು ಹೆಚ್ಚಾಗುತ್ತೆ ಗೊತ್ತಾ? ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿ ಮತ್ತು ವಾಹನದ ರಿಪೇರಿ ಕೆಲಸಗಳಲ್ಲಿ. ನಿಮ್ಮ ಬಜೆಟ್ ಮೀರಿ ಖರ್ಚಾಗುವ ಸಾಧ್ಯತೆಗಳಿರುವುದರಿಂದ ಹಣದ ವಿಚಾರದಲ್ಲಿ ಕಣ್ಣು ಕಿವಿ ಎರಡು ತೆರೆದಿರಲಿ. ಯಾರದ್ದೋ ಮಾತು ಕೇಳಿ ಅಥವಾ ಆನ್ಲೈನ್ ಟಿಪ್ಸ್ ನಂಬಿ ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಬೇಡಿ. ಆರ್ಥಿಕ ಲಾಭ ಖಂಡಿತ ಇದೆ, ಆದರೆ ನಿಮ್ಮ ಲೆಕ್ಕಾಚಾರ ತಪ್ಪಿದರೆ ನಷ್ಟವೂ ಗ್ಯಾರಂಟಿ. ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳ ಬಗ್ಗೆ ನೋಡುವುದಾದರೆ ಈ ತಿಂಗಳು ಸ್ವಲ್ಪ ಮಿಶ್ರ ಫಲವಿರುತ್ತದೆ. ಗಂಡ ಹೆಂಡತಿ ಅಂದರೆ ಒಂದು ರಥದ 2 ಗಾಲಿಗಳಿದ್ದಂತೆ. ಆದರೆ ಈ ತಿಂಗಳು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಅಹಂಕಾರದ ಮಾತುಗಳು ನಿಮ್ಮಿಬ್ಬರ ನಡುವೆ ಗೋಡೆಯಾಗಬಹುದು. ಹಾಗಾಗಿ ಭಿನ್ನಾಭಿಪ್ರಾಯ ಬಂದಾಗ ಮೌನ ವಹಿಸುವುದು ಜಾಣತನ. ಇನ್ನು ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತದೆ. ನಿಮ್ಮ ಮಗು ಮೊಬೈಲ್ನಲ್ಲಿ ಮುಳುಗಿರುತ್ತದೆ ಎಂದು ಕೋಪಗೊಳ್ಳುವ ಬದಲು ಪ್ರೀತಿಯಿಂದ ಅವರಿಗೆ ಬುದ್ಧಿ ಹೇಳಿ. ಅವಿವಾಹಿತರಿಗೆ ಈ ತಿಂಗಳು ಮದುವೆ ಮಾತುಕತೆಗಳಲ್ಲಿ ಮನೆಯವರಿಂದ ವಿರೋಧ ವ್ಯಕ್ತವಾಗಬಹುದು. ಸ್ವಲ್ಪ ಸಮಾಧಾನದಿಂದ ಪರಿಸ್ಥಿತಿ ನಿಭಾಯಿಸಿ. ಹಿರಿಯರ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ನೀವು ರಕ್ತದೊತ್ತಡ ಮತ್ತು ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಲೇಬೇಕು. ಕೆಲಸದ ಒತ್ತಡ ಮತ್ತು ಆಫೀಸಿನ ಟೆನ್ಷನ್ನಿಂದಾಗಿ ಮಾನಸಿಕ ಆತಂಕ ಹೆಚ್ಚಾಗಬಹುದು. ಇದು ನಿಮ್ಮ ನಿದ್ರೆಯ ಮೇಲೆಯೂ ಪರಿಣಾಮ ಬೀರಬಹುದು. ಹೊರಗಿನ ಜಂಕ್ ಫುಡ್ ತಿನ್ನುವುದನ್ನು ಕಡಿಮೆ ಮಾಡಿ ಮನೆಯ ಊಟಕ್ಕೆ ಆದ್ಯತೆ ನೀಡಿ. ಬೆಳಿಗ್ಗೆ ಕನಿಷ್ಠ 20 ನಿಮಿಷಗಳ ಕಾಲ ಯೋಗ ಅಥವಾ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗುರುವಿನ ಅನುಗ್ರಹ ಇರುವುದರಿಂದ ಬುದ್ಧಿಶಕ್ತಿ ಚುರುಕಾಗಿರುತ್ತದೆ. ಆದರೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ದೂರವಿದ್ದರೆ ಮಾತ್ರ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿದೆ. ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಮತ್ತು ಹಳದಿ.
ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆ ಧರಿಸುವುದು ಒಳ್ಳೆಯದು. ನಿಮ್ಮ ಅದೃಷ್ಟದ ಸಂಖ್ಯೆಗಳು 1 ಮತ್ತು 9. ಸಿಂಹರಾಶಿಯವರೇ, ಈ ತಿಂಗಳ 12ನೇ ತಾರೀಕು ಮತ್ತು 24ನೇ ತಾರೀಕು ನೀವು ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಈ ದಿನಗಳಲ್ಲಿ ಯಾವುದೇ ಹೊಸ ವ್ಯವಹಾರ ಅಥವಾ ಅಗ್ರಿಮೆಂಟ್ ಮಾಡಬೇಡಿ. ಯಾರನ್ನೂ ಅತಿಯಾಗಿ ನಂಬಿ ಕೈಸಾಲ ಕೊಡಬೇಡಿ. ಇನ್ನು ಈ ತಿಂಗಳು ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಒಂದು ಸರಳ ಪರಿಹಾರವೆಂದರೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಪ್ರತಿ ಭಾನುವಾರ ಗೋಧಿಯನ್ನು ಬಡವರಿಗೆ ದಾನ ಮಾಡಿ. ಇದರಿಂದ ನಿಮ್ಮ ಜಾತಕದ ದೋಷಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮದಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಮರೆಯದೆ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.